ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು.
ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತಹ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತಹ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ ಆಗ್ಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದೀನಿ. ಈ ಶಾಲೆಗೆ ಮೀಸಲಾಗಿ ಇಟ್ಟಿರುವಂತಹ ಜಾಗದಲ್ಲಿ ಕಾರ್ಖಾನೆಗೆ ಪ್ಲಾನ್ ಅನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರುವಂತದ್ದು. ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಶಾಸಕ ಗವಿಯಪ್ಪ ಅಲರ್ಟ್ ಆಗಿದ್ದಾರೆ. ಶಾಲೆ ಕಟ್ಟಡ ನಿರ್ಮಾಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿರುವಂತಹ ವರದಿಗೆ ಗವಿಯಪ್ಪ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ನನಗೆ ಮೊರಾರ್ಜಿ ದೇಸಾಯಿ ಶಾಲೆ ಮುಖ್ಯ ಅಂತ ಗವಿಯಪ್ಪ ಅವರು ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೇನೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳಿಕೆ ಇದು. ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳದು ಭವಿಷ್ಯತ್ ನಾವ್ ಹೆಂಗ್ ಬಿಡಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದ್ರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡಿ ಮಾಡ್ತಾ ಇದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮ್ಗೆ ಮೊನ್ನೆ